ಪೂರಕ ರೇಚಕ 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 ಪೂರಕ ರೇಚಕ. ರಿಲ್ಯಾಕ್ಸ್. ನಾವು 10 ಬಾರಿ ಮಾಡಿದ್ವಿ. ಈಗ ಒಂದು ಸಲ ಆಯಿತು. ಇಂಥವು ನಾವು 5 ಸಲ 10 ಸಲ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡೋದು. ಆಸನಗಳು ಮಾಡ್ತೀವಿ ನಾವು. ಆದರೆ ಪ್ರಾಣಾಯಾಮ ಮಾಡುವಾಗ ಕೆಲವ್ರಿಗೆ ಏನಾಗ್ತದೆ ಅಂದ್ರೆ ಕುಂತು ಮಾಡೋಕ್ಕೆ ಭಾಳ ಸಮಯ ತಗೊಂಡಂಗೆ ಆಗ್ತದೆ, ಸ್ವಲ್ಪ ಇದಾದಂಗೆ ಆಗ್ತದೆ. ಇದನ್ನು ಹೆಚ್ಚು ರೂಢಿಸ್ಕೊಳ್ಬೇಕು. ಅಂದಾಗ ನಮಗೆ ಮುಖದಲ್ಲಿ ಪ್ರಸನ್ನತೆ ಮತ್ತು ಮಾನಸಿಕ ಆರೋಗ್ಯ ಎಲ್ಲವೂ ಕೂಡ ಅಂತಃಶಕ್ತಿಗಳನ್ನು ನಮಗೆ ಹೆಚ್ಚಿಸ್ತೇವೆ. ಈಗ ಯಾವ್ದು ಮಾಡಿದ್ವಿ? ಈಗ ಅನುಲೋಮ ವಿಲೋಮ ನಾಡಿಶೋಧನ ಪ್ರಾಣಾಯಾಮದಲ್ಲಿ 2ನೇ ಪ್ರಕಾರ ಮಾಡಿದ್ವಿ. ಈಗ ಟೈಮ್ ಮುಗಿತಾವ ಎಷ್ಟು 8:05 ಇನ್ನೊಂದು ಪ್ರಾಣಾಯಾಮದಾಗ ಉಳಿದಿದೆ ಅನುಲೋಮ ವಿಲೋಮದಾಗ. ಅದನ್ನು ಮತ್ತೆ ನಾಳೆ ಮಾಡೋಣ. ಆ ಬಳಿಕ ಇದರಲ್ಲಿ ಇನ್ನೂ ಬೇರೆ ಬೇರೆ ಪ್ರಾಣಾಯಾಮಗಳು ಕೊನೆ ತನಕ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಆಸನಗಳಂತೂ ಈಗ ಮಾಡ್ತೀರಿ, ಪ್ರಾಣಾಯಾಮಗಳು ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ನಾವು ಮಾಡ್ತಾ ಹೋಗೋಣ. ಈಗ ಇನ್ನೂ ಕೆಲವರಿಗೆ ನಿದ್ರೆ ಬರದೇ ಇದ್ದರೆ ನಿದ್ರೆ ಬರುವಂಗೆ ಏನು ಪ್ರಾಣಾಯಾಮ ಮಾಡಬೇಕು? ಇವತ್ತಿಲ್ಲ, ಅದು ಟೈಮ್ ಆಗಿರಲ್ಲ. ಆ ಬಳಿಕ ಕೆಲವರಿಗೆ ಹೊಟ್ಟೆ ಗಟ್ಟಿ ಆಗ್ಯದ, ಊಟ ಹೆಚ್ಚಾಗ್ಯದ, ಅವಾಗ ಊಟ ಅದು ಕಡಿಮೆ, ಹೊಟ್ಟೆ ಮೃದುವಾಗಬೇಕಾದ್ರೆ ಏನು ಮಾಡಬೇಕು ಅಂತಲೇ. ಶುಗರ್ ಇದ್ದವರಿಗೆ ಈಗ ಅನುಲೋಮ ವಿಲೋಮ ಪ್ರಾಣಾಯಾಮ, ಮಂಡುಕಾಸನ, ವಕ್ರಾಸನ ಮತ್ತು ಯಾವುದು ಮತ್ಸ್ಯೇಂದ್ರಾಸನ, ಇವೆಲ್ಲ ಆಸನಗಳು ಮಾಡಬೇಕು. ಈಗ ನಾಳೆಗೆ ಮಾಡೋದು. ಶುಗರ್ಗೆ ಕೆಲವೊಂದು 5-6 ಆಸನಗಳು, ಬೆನ್ನು ನೋವಿದ್ದವರಿಗೆ ಒಂದು 6-7 ಆಸನಗಳು, ಮೊಣಕಾಲು ನೋವಿದ್ದವರಿಗೆ ಒಂದು 4 ಆಸನಗಳು. ನಾಳೆಯಿಂದ ಒಂದೊಂದು ಮಾಡ್ತಾ ಹೋಗೋಣ. ಇವತ್ತು ಮಾಡ್ಬೇಕು, ನಾಳೆ ಮಾಡ್ಬೇಕು. ಸಮಯ 8:00 6 ಗಂಟೆಗೆ ಈಗ ಇಷ್ಟು ಅವೆಲ್ಲ ಪ್ರಾಣಾಯಾಮಗಳನ್ನು ಮಾಡಿದ್ರಿ. ಭಾಳ ಚೆನ್ನಾಗಿ ಮಾಡ್ತೀರಿ ಮತ್ತು ಪ್ರತಿನಿತ್ಯವೂ ಕೂಡ ತಾವೆಲ್ಲ ಸಾಧನ ಮಾಡ್ತಾ ಇದ್ದೀರಿ. ಇಲ್ಲಿ ಕೂಡ ಒಬ್ಬೊಬ್ಬರಲ್ಲಿ ಒಂದೊಂದು ಹೊಸದಾಗಿ ನಾವು ಕಲಿತಾ ಹೋಗ್ತೀವಿ. ಯೋಗ ವಿದ್ಯೆ ಅಂತ ಅನ್ನೋದು ಅಂತಿಮ ಅನ್ನೋದಿಲ್ಲದಕ್ಕೆ ಎಷ್ಟು ನಾವು ಕಲಿತೀವಿ ಅಷ್ಟು ಆಳಕ್ಕೆ ಹೋಗ್ತೀವಿ. ಎಷ್ಟು ನಾವು ಕಲಿತೀವೋ ಅಷ್ಟು ಅನುಭೂತಿ ನಮಗೆ ದೊರಕ್ತಿದೆ, ನಮಗೆ ಅನುಭವ ಪ್ರಾಪ್ತಿ ಆಗ್ತಿದೆ. ಈಗ ನಿಧಾನವಾಗಿ ಕುಳಿತುಕೊಂಡು ಎಲ್ಲ ಪ್ರಾಣಾಯಾಮಗಳನ್ನು ಒಂದೇ ದಿನ ಮಾಡೋಕ್ಕಾಗಲ್ಲ. ಮಾಡಲಿಕ್ಕೆ ಇಚ್ಛೆ ಇತ್ತಂದರೆ ಸ್ವಲ್ಪ ಸ್ವಲ್ಪ ಮಾಡೋದು, ಎಲ್ಲವೂ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗ್ಬಿಡ್ಬೋದು, ಅಥವಾ ದಿನ ಒಂದೊಂದೇ ಮಾಡ್ತಾ ಹೋಗ್ಬೋದು. ಈಗ ಆಸನಗಳನ್ನು ಕೂಡ ಎಲ್ಲ ಕಲಿತು ಹೋಗಿ ಮನೆ ಒಂದೇ ದಿನ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗ್ಬೋದು. ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋದರೆ ಆರೋಗ್ಯ ಚೆನ್ನಾಗಿರ್ತದೆ. ಈಗ ನೀವು ದಿನ ಮನೆಯಲ್ಲಿ ಒಂದು ದಿನಕ್ಕೆ 6 ರೊಟ್ಟಿ ಅಂತ ತಿಳ್ಕೊರಿ. 6 ರೊಟ್ಟಿ ತಿಂತೀವಿ. ತಿಂಗಳಿಗೆ ಎಷ್ಟಾಗ್ತವೆ? 6 ಹತ್ತಳೆ 600, 6 3 1800, ಒಂದು 2000 ರೊಟ್ಟಿ ತಿಂತೀರಿ ತಿಂಗಳಿಗೆ ಅಂತ ತಿಳ್ಕೊರಿ. 2000 ರೊಟ್ಟಿ ತಿಂಗಳಿಗೆ 1 ವರ್ಷಕ್ಕೆ ಎಷ್ಟಾಗ್ತವೆ? 20,000 ರೊಟ್ಟಿ ಆಗ್ತವೆ. 1 ಕ್ವಿಂಟಲ್ ಗೋಧಿ ಆಗ್ತದೆ ಒಬ್ಬರಿಗೆ. ಇದು ನಗದು ಇದ್ರಾಗಿದೆ. 1 ಕ್ವಿಂಟಲ್ ಗೋಧಿ ಬೀಸ್ಕೊಂಡ್ಬಂದು ಒಂದು 20,000 ರೊಟ್ಟಿ ಮಾಡಿಟ್ಟು ತಿನ್ನೋದು ಒಂದೇ ದಿನದಾಗ ಆಗಲ್ಲ. ಹಾಗೆ ಒಂದೇ ದಿನದಾಗ ಎಲ್ಲ ಯೋಗ ಮಾಡ್ಕೊಂಡ್ರೆ ಆಗಲ್ಲ. ಹಂಗೆ ಒಂದು ಸಿಲೆಬಸ್ ಇರ್ತದೆ ಮಕ್ಕಳಿಗೆ. ಈಗ ಓದ್ತಾ ಇರ್ತಾರೆ, ಎಲ್ಲ ಸಿಲೆಬಸ್ ಹೆಂಗೆ ಓದ್ತಾರೆ? ಸ್ವಲ್ಪ 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 ಓದ್ತಾ ಹೋಗ್ತಾರೆ. ಆ ಬಳಿಕ ಅವರು ಪರೀಕ್ಷೆಯಲ್ಲಿ ಎಲ್ಲ ಬರೆಯೋಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಎಲ್ಲರೂ ಒಂದೊಂದು ಚಮಚ ಹಾಲು ಕುಡಿದು ಇವತ್ತು 1 kg ಅನ್ನ 1 kg ಇದು ಊಟ ಮಾಡ್ತೀವಿ. ಯಾಕಂದರೆ ದಿನ ರೂಢಿ ಆಗ್ತದೆ. ಹಾಗೆ ಯೋಗಾಧ್ಯಯನ ಆಗಲಿ ಸಾಧನ ಆಗಲಿ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ತಾ ಹೋಗ್ಬೇಕು, ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗ್ಬೇಕು. ಈ ರೀತಿಯಾಗಿ ಸಾಧನೆಯನ್ನು ನಾವು ಮಾಡ್ತಾ ಹೋದಾಗ ಭಾಳ ಸರಳವಾಗಿ ಸುಲಭವಾಗಿ ಆಗ್ತದೆ ಅಂತ ಹೇಳಿ, ಈಗ ನಾವು ಒಂದು ಶಾಂತಿ ಪಾಠದ ಒಂದಿಗೆ ನಿಮಗೆ ಒಂದು ಸ್ವಲ್ಪ ಏನು ಮಾಡೋದು, ಕೈಗಳ ಮೇಲೆ ಮಾಡಿರಿ.
ರಿಲ್ಯಾಕ್ಸ್ ಮಾಡೋಣ. ಏನು ಮಾಡ್ಬಿಡಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಭಂ ಭಂ ಭೋಲೆ, ಭಂ ಭಂ ಭೋಲೆ, ಶಿವ ಶಂಭೋ ಶಂಕರ ಮಹಾದೇವ್, ಶಿವ ಶಂಭೋ ಶಂಕರ ಮಹಾದೇವ್. ಈಗ ಶಾಂತಿ ಪಾಠ ಮಾಡಿ ಸಮಾಪ್ತಿ ಮಾಡೋಣ.